ಜಿಲ್ಲೆಯ ದೊಡ್ಡಬಳ್ಳಾಪುರದಲ್ಲಿ ಘಾಟಿ ಸುಬ್ರಹ್ಮಣ್ಯ ರಾಸುಗಳ ಜಾತ್ರೆ ಆರಂಭವಾಗಿದ್ದು ರಾಜ್ಯ ಸೇರಿದಂತೆ ಹೊರ ರಾಜ್ಯದಿಂದ ರಾಸುಗಳು ರೈತರು ಆಗಮಿಸುತ್ತಿದ್ದಾರೆ. ಅಮೃತ ಮಹಲ್ ಹಳ್ಳಿಕಾರ್ ಸೇರಿದಂತೆ ವಿವಿಧ ತಳಿಯ ಎತ್ತುಗಳು ಜಾತ್ರೆಯಲ್ಲಿ ಭಾಗಿಯಾಗಲಿವೆ. ಜಾತ್ರೆಯಲ್ಲಿ ರಾಸುಗಳ ಖರೀದಿ ಮತ್ತು ಮಾರಾಟಕ್ಕೆ ಬಂದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ತೂಬುಗೆರೆ ಹೋಬಳಿ ಬಿಜೆಪಿ ಘಟಕದಿಂದ ಉಚಿತ ಅನ್ನ ಸಂತರ್ಪಣೆ ಕಾರ್ಯವನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ಮುಖಂಡರಾದ ಪ್ರತಾಪ್ ಹಾಗೂ ಹೋಬಳಿ ಘಟಕದ ಬಿಜೆಪಿ ಅಧ್ಯಕ್ಷ ಕೃಷ್ಣಮೂರ್ತಿ ಅವರಿಂದ ಅನ್ನ ಸಂತರ್ಪಣೆ ಕಾರ್ಯ ನಡೆಯಲಿದೆ. ಈ ಅನ್ನ ಸಂತರ್ಪಣೆ ಕಾರ್ಯ ಜಾತ್ರೆ ಮುಗಿಯುವವರೆಗೂ ನಡೆಯಲಿದೆ. ಮೇವನ್ನು ಉಚಿತವಾಗಿ ಪಡೆದುಕೊಳ್ಳತಕ್ಕದ್ದು. ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ತಮ್ಮ ಸೇವೆಯಲ್ಲಿ ಯಾವುದೇ ವಾಗ್ವಾದ ತಿಳಿಯದೆ ಪೊಲೀಸರೊಂದಿಗೆ ಸಹಕರಿಸಿ ತಾವು ತಂದಿರುವಂತಹ 112 ಕರೆ ಮಾಡಿ ಮಾಹಿತಿಯನ್ನು ಸಲ್ಲಿಸಿಕೊಳ್ಳಿ. ಸದಾ ನಿಮ್ಮ ಸೇವೆಯಲ್ಲಿ ದೊಡ್ಡಬಳ್ಳಾಪುರ ಗ್ರಾಮಾಂತರ ಯಾರು ಸಹ ತಮ್ಮ ಒಡವೆ ಮತ್ತು ಹಣದ ಬಗ್ಗೆ ನಿರ್ಲಕ್ಷ್ಯತೆ ತೋರತಕ್ಕದ್ದಲ್ಲ. ತಮ್ಮ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳಿ. ದೂರುಗಳ್ಳರಿಗೆ ಮತ್ತೆ ದಯವಿಟ್ಟು ಎಚ್ಚರವಿದ್ದೀರಿ. ಮೊಬೈಲ್ ಕಳ್ಳರು ಹೆಚ್ಚಿರುವುದರಿಂದ ಮೋಟಾರು ವಾಹನ ಕಾಯ್ದೆ ಮಾಲೀಕರಾದಂತಹ ಮಲ್ಲಿಕಾರ್ಜುನ್ ಅವರು ಈ ಕೂಡಲೇ ನಮ್ಮಲ್ಲಿದೆ. ಆಮೇಲೆ ಆನ್ಲೈನ್ ಪ್ರಕರಣ ದಾಖಲಾಗುವುದು. 1000 ರೂಪಾಯಿ ನೋ ಪಾರ್ಕಿಂಗ್ ದಂಡ 9776 ಮಲ್ಲಿಕಾರ್ಜುನ್ ಅವರು ನೋ ಪಾರ್ಕಿಂಗ್ ಫೈನ್ ಇದೆ. ಅವರವರ ಎಲ್ಲೇ ಇದ್ರು ಪಾರ್ಕಿಂಗ್ ಎಲ್ಲ ಹಾಕಬೇಕಾಗಿ ಮನವಿ. ದಯವಿಟ್ಟು ಆನ್ಲೈನ್ ನೋ ಪಾರ್ಕಿಂಗ್ ಫೈನ್ ಹಾಕಲಾಗುವುದು. ದಯವಿಟ್ಟು ಅದಕ್ಕೆ ಮಾಡ K53 MK 4285 ವಾಹನದ ಮಾಲೀಕರು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದವರೆಗೂ ಎತ್ತುಗಳು, ದನಗಳು, ರಾಸುಗಳು ಅಲ್ಲಿಂದ ಒಳ್ಳೆ ಅವರು ಅಲಂಕಾರ ಮಾಡಿಕೊಂಡು ವ್ಯಾಪಾರ ವಹಿವಾಟುಗಳು ನಡೀತಾ ಇದೆ. ಇಲ್ಲಿ ಈ ಕಾರ್ಯಕ್ರಮ ಸುಮಾರು 7 ರಿಂದ 8 ದಿವಸ ನಡೆಯುವಂತ ಜಾತ್ರೆ ಇದೆ, ದನಗಳ ಜಾತ್ರೆ. ಈ ದನಗಳ ಜಾತ್ರೆಗೆ ದಕ್ಷಿಣ ಭಾರತದಿಂದ ಅಂದ್ರೆ ಆಂಧ್ರ, ತಮಿಳುನಾಡು, ಮೈಸೂರು ಭಾಗ ಮತ್ತೆ ಉತ್ತರ ಕರ್ನಾಟಕ ಆ ಕಡೆಯಿಂದ ಸಾವಿರಾರು ರಾಸುಗಳು, ಎತ್ತುಗಳು, ಜೋಡಿಗಳು ಬಂದಿದೆ ಇಲ್ಲಿ. ಈ ಭಾಗದಲ್ಲಿ ಮತ್ತೆ ವಿಧವಾದಂತ ಹಳ್ಳಿಕಾರ ಆಗಿರ್ಬೋದು, ಅದು ಬೇರೆ ಏನು ಬೀಡ್ ಅಂತಾರ ನೋಡಿ, ಆ ತರ ಎತ್ತುಗಳು ಸುಮಾರು ಬಂದಿದೆ ಇಲ್ಲಿ.
ವ್ಯಾಪಾರ ವಹಿವಾಟು ಲಾಸ್ಟ್ ಒಂದು 4-5 ವರ್ಷದಿಂದ ಈ ವರ್ಷ ಬಹಳ ಜೋರು ನಡೀತಾ ಇದೆ. ಯಾಕೆ ಅಂತಂದ್ರೆ 3-4 ವರ್ಷದ ಹಿಂದೆಗಡೆ ಏನ್ ಕೊರೋನಾ ಬಂದಿತ್ತು ಆ ಟೈಮಲ್ಲಿ ಕಾರ್ಯಕ್ರಮ ಜಾತ್ರೆ ಯಶಸ್ವಿ ಆಗ್ಲಿಲ್ಲ. ಅವಾಗ ಈ ವರ್ಷ ಯಾವುದೇ ಒಂದು ಅಭ್ಯಂತರ ಇಲ್ದೇನೆ ಯಾವುದನ್ನ ಹಾಕೊಟ್ಟಿದ್ದಾರೆ. ದೇವಸ್ಥಾನದಿಂದ ಊಟವನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ, ರಸ್ತೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಇಲ್ಲಿ ಮತ್ತೆ ನೈಟ್ ಹೊತ್ತು ಉಳ್ಕೊಳ್ಳುವಂತ ರೈತರಿಗೆ ರಾತ್ರಿ ಹೊತ್ತು ಊಟ ಕೂಡ ವ್ಯವಸ್ಥೆಯನ್ನ ಸರ್ಕಾರದಿಂದ ಮೊನ್ನೆ DC ಸಾಹೇಬರು ಮತ್ತೆ ಉಸ್ತುವಾರಿ ಸಚಿವರಾದಂತ KH ಮುನಿಯಪ್ಪ ಸಾಹೇಬರು ಸರ್ಕಾರದಿಂದ ಮಾಡಿಸಿ ವ್ಯವಸ್ಥೆಯನ್ನ ಮಾಡಿದ್ದಾರೆ.